ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಸೊ ಇದು ನನ್ನ ಬರ್ಡೇ ವ್ಲಾಗ್ ಆಗಿರುತ್ತೆ, ಒಂಥರ ಸ್ಪೆಷಲ್ ಬರ್ಡೇ ಆ್ಯಂಡ್ ಸರ್ಪ್ರೈಸ್ ಬರ್ಡೇ. ನನಗೂ ಗೊತ್ತಿರಲಿಲ್ಲ ಬರ್ಡೇ ಇಷ್ಟು ಚೆನ್ನಾಗಾಗುತ್ತೆ ಅಥವಾ ಇಷ್ಟು ಚೆನ್ನಾಗಿ ಮಾಡ್ತಾರೆ ಅಂತ. ಫುಲ್ ಸರ್ಪ್ರೈಸ್ ಆಗೇ ಮಾಡಿರೋದು. ಸೊ ನೀವೇ ನೋಡಿ ಗೊತ್ತಾಗತ್ತೆ. ಮೇಡಮ್ ಎಂಟ್ರಿ ಮಾಡ್ತಿದ್ರಾ? ಏನು ವಿಡಿಯೋ ಮಾಡ್ತಾ ಇದೀಯಾ? ಏನೋ ಒಂದು ಮಾಡ್ತಾ ಇದ್ದೀನಿ. ಇವಾಗ ಏನೋ ಹೇಳ್ತೀನಿ, ಏನು ಲಘು ಲಘು ರೆಡಿ ಆಗೋಣ. ನಿಂಗೆ ಭಾಳ ಅಂದರೆ ಒಂದು 2 hours ಟೈಮ್ ಇದೆ ನೋಡು. ಎಲ್ಲಿಗೆ? ಎಲ್ಗೋ ಕರ್ಕೊಂಡು ಹೋಗ್ತೀವಿ, ನೀನು ರೆಡಿ ಆಗಿ. ಇಲ್ಲಪ್ಪ, ನಿಜವಾಗ್ಲು ಬೇಗ ಬೇಗ ರೆಡಿ ಆಗಿ. ನಾನು ಸ್ವಲ್ಪ ಕೆಲಸ ಇದೆ, ನಾನು ಹೊರಗೆ ಹೋಗ್ಬಿಡ್ತೀನಿ. ತಮಾಷೆ ಅಲ್ಲ, ನಾನು ನಿಜವಾಗ್ಲು ನಂಗೊಂದು ಸ್ವಲ್ಪ ಕೆಲಸ ಇದೆ, ನಾನು ಹೊರಗೆ ಹೋಗ್ಬಿಡ್ತೀನಿ. 1 hour 2 hours ಅಲ್ಲಿ ಇಲ್ಲಿಂದ ಹೊರಡ್ಬೇಕು. ಇವಾಗ ಹಂಗೆ ಸುಮ್ಮನೆ ಏನೋ ಮಾಡ್ತಾ ಇದ್ದೀನಿ. ಒಟ್ಟು ಬೇಗ ಬೇಗ ರೆಡಿ ಆಗು, ಒಂದೆರಡು ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊ. ಹೌದು ಹೌದು, ಸರ್ಪ್ರೈಸ್ ಇದೆ ಏನೋ ಒಂದು. ಓಕೆ, ಏನೋ ಒಂದು ಆಮೇಲೆ ಸರ್ಪ್ರೈಸ್ ಅಲ್ಲ. ಸರಿ, ನಿಜವಾಗ್ಲು ನಾನು ಜಸ್ಟ್ ಇವಾಗ ಸ್ವಲ್ಪ ಆಚೆ ಹೋಗ್ಬಿಡ್ತೀನಿ, ಅಷ್ಟರೊಳಗೆ ರೆಡಿ ಆಗಿರಿ ಆಯ್ತಾ? ಓಕೆ, see you in 2 hours. ಬಾಯ್. ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ಏನು ಪ್ಲಾನ್ ಮಾಡಿದ್ದಾನೆ ಏನು ಅಂತ. ಇವಾಗಿನ್ನು ಬೆಳಗ್ಗೆ ಎದ್ದು ತಿಂದು ಪಾತ್ರೆ ಎಲ್ಲ ತೊಳಿತಾ ಇದ್ದೀನಿ. ಇವಾಗ ಬಂದ್ಕೊಂಡು ಬಟ್ಟೆ ಪ್ಯಾಕ್ ಮಾಡ್ಕೊಂಡು 2 hour ಹೊರಗೆ ಹೋಗ್ಬೇಕು ಅಂತ ಹೇಳ್ತಾ ಇದ್ದಾನೆ. ನಾನು ಇವಾಗ ಈ ಅರ್ಜೆಂಟಲ್ಲಿ ಏನೇನು ಸಿಗುತ್ತೋ ಅದನ್ನೇ ಪ್ಯಾಕ್ ಮಾಡೋಣ ಅಂದ್ಕೊಂಡಿದ್ದೀನಿ. ಬೇಗ ಹೊರಡಬೇಕು ಅಂತಲೂ ಮತ್ತೆ ಕಾಲ್ ಮಾಡಿ ಕೂಡ ಹೇಳಿದೆ. ಇವಾಗ ನಾನು ಹೋಗ್ಬರೋದ್ರೊಳಗಡೆ ಬೇಗೆಲ್ಲ ರೆಡಿ ಆಗಿರು, ಪ್ಯಾಕ್ ಮಾಡಿ ಅಂದ. ಸೊ ಇವಾಗ ಸ್ಟಾರ್ಟ್ ಮಾಡ್ತೀನಿ. ನಾನು ಏನು ಪ್ಯಾಕ್ ಮಾಡ್ತೀನೋ ಒಂದು ಸ್ವಲ್ಪ ಪ್ಲಾನ್ ಇದೆ, ಏನೇನು ಸಿಗುತ್ತೋ ಅದನ್ನ ಎತ್ಕೊಂಡು ಹೋಗೋಣ ಅಂತ. ಬಟ್ ಎಲ್ಲಿಗೆ ಏನು ಅಂತ ಹೇಳಿಲ್ಲಲ್ಲ, ಸೊ ನಂಗೆ ಯಾವ ಥರ ತಗೋಬೇಕು ಅಂತ ಒಂದು ಐಡಿಯಾ ಇಲ್ಲ. ಸೊ ನನಗೆ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿ ರೆಡಿ ಆಗಕ್ಕೆ ಹೇಳ್ಬಿಟ್ಟು ಇವನು ಹೋಗಿ ಹೊರಗಡೆ ಹೋಗ್ಬಿಟ್ಟು ಎಲ್ಲ ಸ್ವಲ್ಪ ಪ್ಯಾಕಿಂಗ್ ಎಲ್ಲ ಮಾಡ್ಕೊಂಡು ಬಂದಿದ್ದಾನೆ. ಗಿಫ್ಟ್ ರ್ಯಾಪ್ ಆಗ್ತಾ ಇದೆ. ಸೊ ಗಿಫ್ಟ್ ಪ್ಯಾಕಿಂಗ್ ಇವಾಗ ರೆಡಿ ಆಯಿತು. ಸಿಂಪಲ್ ಆಗಿ ಒಂದು ಬೊಕ್ಕೆನೇ ಮಾಡಿಸ್ತಾ ಇದ್ದೇನೆ. ಸೊ ಫೈನಲಿ ರೆಡಿ ಆದೆ ಗಾಯ್ಸ್. ಅರ್ಜೆಂಟಿಗೆ ನಾನೇನು ಜಾಸ್ತಿ ಕೊಂಬು ಮಾಡಿಲ್ಲ, ಹಾಗೆ ಒಂದು ಫುಲ್ ಡ್ರೆಸ್ ಹಾಕಿದ್ದೀನಿ. ಮೇ ಬಿ ಫುಲ್ ಡ್ರೆಸ್ ಕಾಣಿಸ್ತಾ ಇಲ್ಲ ಅಷ್ಟೇ, ಆಮೇಲೆ ತೋರಿಸ್ತೀನಿ. ಈ ಥರದೊಂದು ಡ್ರೆಸ್ ಹಾಕಿದ್ದೀನಿ ಅಷ್ಟೇ, 1 piece ಫುಲ್ಲು ಚೆನ್ನಾಗಿದೆ, ಕಂಫರ್ಟಬಲ್ ಆಗಿದೆ ಆ್ಯಂಡ್ ತುಂಬ ಲೂಸೇ ಇದೆ. ಇವಾಗ ಶೆಕೆ ಅಲ್ಲ, ಸೊ ಇದು ಸಾಕಾಗುತ್ತೆ ಅಂತ ಇದನ್ನೇ ಹಾಕಿದ್ದೀನಿ. ಹೊರಡಬೇಕು ಇವಾಗ. ನಮ್ಮ ಮನೆಯವರು ಈಗ ರೆಡಿ ಆಗ್ತಾ ಇದ್ದಾರೆ ಬಂದು. ನಾನು ರೆಡಿನಾ? ಯಾವ ಕಡೆನೋ ಕರ್ಕೊಂಡು ಹೋಗ್ತಿದಾರಂತೆ. ಈಗಾದ್ರೆ ಹೇಳಿ, ಯಾವ ಕಡೆ ಕರ್ಕೊಂಡು ಹೋಗ್ತಿದ್ದೀರಾ? ಗೊತ್ತಾಗುತ್ತಲ್ಲ. ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ಗೈಸ್, ಎಲ್ಲಿ ಕರ್ಕೊಂಡು ಹೋಗ್ತಿದಾರೆ ಅಂತನೂ ಗೊತ್ತಿಲ್ಲ, ಏನು ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಇದು ನಿಜವಾಗ್ಲೂ ಸರ್ಪ್ರೈಸ್ ನನಗೂ. ಬನ್ನಿ ಹೋಗೋಣ, ಸಾಕು. ಹೊರಡೋಣ ಅಂತಿದ್ದಾರೆ. ಒಂದು 2 hours ಟೈಮ್ ಕೊಟ್ಟಿದ್ದ ಕರೆಕ್ಟಾಗಿ. ಇವಾಗ ಆಲ್ರೆಡಿ 2 hours 15 minutes ಆಗೋಗಿದೆ. ಸೊ ಇವಾಗ ಹೊರಡ್ತಾ. ನಾನೇನು ಅಂದ್ಕೊಂಡಿದ್ದೆ ಅಟ್ಲೀಸ್ಟ್ ಕಾರಲ್ಲಿ ಹೋಗ್ಬೇಕಾದ್ರೇನಾದರೂ ಗೊತ್ತಾಗ್ಬಿಡುತ್ತೆ ಲೊಕೇಶನ್ ಹಾಕಿದಾಗ ಅಂತ. ಬಟ್ ಅವ್ರ ಲೊಕೇಶನ್ ಕೂಡ ಹಾಕೇ ಇಲ್ಲ, ಮೊಬೈಲಲ್ಲೇ ಲೊಕೇಶನ್ ಹಾಕಿ ಕರ್ಕೊಂಡು ಹೋಗಿದ್ದು. ನನಗೆ ರೆಸಾರ್ಟ್ ಹತ್ರ ಹೋಗೋವರೆಗೂ ಗೊತ್ತೇ ಆಗಿರಲಿಲ್ಲ ಯಾವ ರೆಸಾರ್ಟ್ ಅಂತ. ಸೊ ರೆಸಾರ್ಟ್ ಹತ್ರ ಹೋದ್ಮೇಲೆ ನನಗೆ ಗೊತ್ತಾಯಿತು. ನಾವು ಹೋಗಿರೋದು MJ ಅವನ್ಯ ರೆಸಾರ್ಟ್ ಅಂತ. ಇದು ಇರೋದು ಜಿಗಣಿ ಹತ್ರ. ಸೊ ನಾವು ಎಲೆಕ್ಟ್ರಾನಿಕ್ ಸಿಟಿ ಮೇಲೆ ಹೋದ್ವಿ, ಬೊಮ್ಮಸಂದ್ರ ಹತ್ರ. ತುಂಬ ಚೆನ್ನಾಗಿದೆ. ನನಗೆ ಎಂಟ್ರೆನ್ಸ್ ಗೇಟ್ ಓಪನ್ ಮಾಡಿದ ತಕ್ಷಣವೇ ಏನು ಇಷ್ಟೊಂದು ದೊಡ್ಡದಾಗಿದೆಯಲ್ಲ ಗುರು. ನಾನು ಆ್ಯಕ್ಚುಲಿ ಚೆಕ್ಕು ಮಾಡಿರಲಿಲ್ಲ, ನನಗೆ ಈ ರೆಸಾರ್ಟ್ ಬಗ್ಗೆ ಗೊತ್ತೂ ಇರಲಿಲ್ಲ. ಅಲ್ಲಿಗೆ ಹೋದ್ಮೇಲೆ ನನಗೆ ಈ ರೆಸಾರ್ಟ್ ಬಗ್ಗೆ ಗೊತ್ತಾಗಿರೋದು. ತುಂಬ ಚೆನ್ನಾಗಿದೆ, ತುಂಬ ದೊಡ್ಡದಾಗಿದೆ. ಅಲ್ಲಿ ಹೋದ ತಕ್ಷಣ ನೋಡಿನೇ ತುಂಬ ಖುಷಿ ಕೂಡ ಆಗೋಯ್ತು ನನಗೆ. ಎಂಟ್ರೆನ್ಸು ಅಷ್ಟೇ, ಆ್ಯಂಡ್ ಸ್ಟಾಫ್ಸು ಎಲ್ಲ ತುಂಬ ಚೆನ್ನಾಗಿ ನಮ್ಮನ್ನ ವೆಲ್ಕಮ್ ಮಾಡಿದ್ರು. ಆ್ಯಂಡ್ ಹೋದ ತಕ್ಷಣ ನಮಗೆ ವೆಲ್ಕಮ್ ಡ್ರಿಂಕ್ ಕೂಡ ಕೊಟ್ಟರು. ವೆಲ್ಕಮ್ ಡ್ರಿಂಕ್ ಎಲ್ಲ ಕುಡಿದ್ಬಿಟ್ಟು ನೆಕ್ಸ್ಟ್ ಸ್ವಲ್ಪ ಚೆಕ್-ಇನ್ ಡೀಟೇಲ್ಸ್ ಎಲ್ಲ ಫಿಲ್ ಮಾಡಬೇಕಾಗಿತ್ತಲ್ಲ, ಎಲ್ಲ ಚೆಕ್-ಇನ್ದೆಲ್ಲ ಕಂಪ್ಲೀಟ್ ಮಾಡಿದ್ವಿ. ಆ್ಯಂಡ್ ಹೊರಗಡೆ ಬಂದ ತಕ್ಷಣ ನಾನು ಫಸ್ಟ್ ನೋಡಿದ್ದೆ ಇದು ಆಡಂಬರ ಅಂತ ಇತ್ತು. ಎದುರುಗಡೆ ದೇವಸ್ಥಾನ ಕೂಡ ಇತ್ತು, ಶಿವ ಪಾರ್ವತಿದು. ಅದು ಆಡಂಬರ ಅಂತ ಅಂದರೆ ಅದು ಮದುವೆ ಹಾಲ್ ಅಂತೆ. ನನಗದು ಮದುವೆ ಹಾಲ್ ಅಂತಲೇ
ಗೊತ್ತಾಗಿಲ್ಲ, ಅಲ್ಲಿ ಒಬ್ಬರು ಹೇಳಿದ್ಮೇಲೆ ನಂಗೆ ಗೊತ್ತಾಗಿದ್ದು ಮದುವೆ ಹಾಲ್ ಅಂತ. ಸೊ ಮೇಲೆ ಎಲ್ಲ ಔಟ್ಡೋರ್ ಗೇಮ್ಸ್ ಕೂಡ ಇದೆ ಅಂತ ಅಂದರು. ಔಟ್ಡೋರ್ ಗೇಮ್ಸ್, ಇಂಡೋರ್ ಗೇಮ್ಸ್ ತುಂಬ ದೊಡ್ಡದಾಗಿದೆ ಮಾತ್ರ, ತುಂಬ ಚೆನ್ನಾಗಿ ಕೂಡ ಇದೆ. ನನಗಂತೂ ಎಲ್ಲ ರೆಸಾರ್ಟು ನೋಡಿದ್ದೆ, ಬಟ್ ಇದೊಂಥರ ಡಿಫ್ರೆಂಟಾಗಿ ಅನಿಸ್ತು. ಆ್ಯಂಡ್ ವಾಟರ್ ಫಾಲ್ಸ್ ಕೂಡ ಇತ್ತು, ಸ್ವಿಮ್ಮಿಂಗ್ ಪೂಲು, ಲಾ ಏರಿಯಾ. ನನಗಂತೂ ಒಂದು ರೌಂಡು ರೆಸಾರ್ಟ್ ನೋಡಿಬಿಟ್ಟು ಒಂಥರ ಎಕ್ಸೈಟ್ ಆಗೋಗ್ಬಿಟ್ಟಿದೆ. ಚೆನ್ನಾಗಿ ಅನಿಸ್ತು ನನಗೆ ತುಂಬ. ಆ್ಯಂಡ್ ರಿಸೆಪ್ಷನ್ ಏರಿಯಾದಿಂದ ನಮ್ಮ ರೂಮ್ ತನಕ ಕರ್ಕೊಂಡು ಹೋಗೋಕ್ಕೆ ಇದೊಂದು ವೆಹಿಕಲ್ ಕೂಡ ಕಳಿಸಿದ್ರು. ಆ್ಯಂಡ್ ವೆಹಿಕಲ್ ಒಟ್ಟಿಗೆ ನಮ್ಗಲ್ಲಿ ಮ್ಯಾನೇಜರ್ ಕೂಡ ಒಬ್ರು ರಮ್ಯಾ ಅಂತ, ಅವ್ರು ಕೂಡ ಬಂದರು ನಮಗೆ ಫುಲ್ ಎಕ್ಸ್ಪ್ಲೈನ್ ಮಾಡೋಕ್ಕೆ ಏನು ಅಂತ. ಅದ್ರಲ್ಲಿ ನಮ್ಮನ್ನು ಕರ್ಕೊಂಡು ಹೋಗೋದು ನನಗೆ ಫಸ್ಟ್ ಎಕ್ಸ್ಪೀರಿಯನ್ಸ್, ಚೆನ್ನಾಗಿ ಅನಿಸ್ತು. There is like a waterfall, rain dance, swimming pool, everything is there. So yeah. Okay. So there is a particular slot is there. I will take you. So this is a gents changing room. Okay. And that one is a ladies changing room. Okay. And this one is a rain dance. Okay. And swimming pool and waterfall is attached with the waterfall. At what time rain dance will be So open? there is a slot like 3:30 to 4:30. Okay. One slot is already over. Okay. Okay. Then second slot is we start 5 to 6. 5 to 6. 5 Yeah. to 6, So okay, we please can. you have to be here 5 minutes before. Okay. At 5 o'clock we start mean 4:55 like that. Okay. Like that. 5-10 minutes yeah. early. So that's the restaurant, sir. Okay. Okay. There is a food and everything. Like morning breakfast also it should be here only. So this is a Mud rooms, right? There is a mud rooms are there. Okay. So in this building, second floor, indoor games are there, sir. In this building. In this building, second floor, mud rooms are there. Like mini golf, table tennis, archery, billiards, snookers, these kind of games are there. So where we are staying in our nearby restaurant. Resto bar, this is on okay. the rock. So there is we saw both also, food and drinks. Both also we saw. Okay. Till night 10 o'clock it's open. And there is one cave entrance is there. ಫುಲ್ ಎಕ್ಸ್ಪ್ಲೈನ್ ಮಾಡಿಬಿಟ್ಟು ನಮ್ಮದು ರೂಮು ಸೆಕೆಂಡ್ ಫ್ಲೋರಲ್ಲಿತ್ತು, ನಮ್ಮನ್ನು ಸೆಕೆಂಡ್ ಫ್ಲೋರ್ಗೆ ಬಿಟ್ಟರು. ನನಗೆ ಎಂಟ್ರೆನ್ಸಲ್ಲೇ ಈ ಥರ ಸೋಫಾ ಹಾಕಿದ್ರು, ತುಂಬ ಚೆನ್ನಾಗಿ ಅನಿಸ್ತು. ಆ್ಯಂಡ್ ರೂಮ್ಸು ಅಷ್ಟೇ ತುಂಬ ರೂಮ್ಸ್ ಇದೆ. ಆ್ಯಂಡ್ ತುಂಬ ದೊಡ್ಡದಲ್ವಾ, ಹಾಗಾಗಿ 2-3 ಫ್ಲೋರ್ಸ್ ಎಲ್ಲ 3rd ಫ್ಲೋರ್ವರೆಗೂ ಇದೆ ಅಂತೆ. ಸೊ ನಮಗೆ ರೂಮ್ ಕೂಡ ಕೊಟ್ಟಿದ್ರು, 6012 ನಮ್ಮ ರೂಮ್ ಆಗಿತ್ತು. ಆ್ಯಂಡ್ ಒಳಗಡೆ ಎಂಟ್ರಿ ಕೊಟ್ಟ ತಕ್ಷಣ ನನಗೆ ತುಂಬ ಖುಷಿ ಆಗೋಯಿತು. ಆ್ಯಂಡ್ ಇದರಲ್ಲಿ ಸ್ಪಾ ಕೂಡ ಇದೆ, ಬಟ್ ಸ್ಪಾಗೆಲ್ಲ ನಾವು ಎಕ್ಸ್ಟ್ರಾ ಸಪ್ರೇಟಾಗಿ ಚಾರ್ಜ್ ಮಾಡ್ತಾರೆ ಅಂತ ಹೇಳಿದ್ರು. ನಾವು ಎಕ್ಸ್ಟ್ರಾ ಬೇಕಾದರೆ ಮಾಡಿಸ್ಕೊಬೋದಂತೆ. ಸೊ ನಾವು ಹೋದ ತಕ್ಷಣವೇ ನಮಗೆ ಫುಡ್ ಕೂಡ ಬಂತು, ಹಸು ಕೂಡ ಆಗಿತ್ತು. ನಾವು ಮನೆಯಿಂದ ಹೊರಡ್ಬೇಕಾದ್ರೆ ಆಲ್ಮೋಸ್ಟ್ 2 o'clock ಆಗಿಬಿಟ್ಟಿತ್ತು, ಸ್ವಲ್ಪ ಲೇಟ್ ಆಯ್ತಲ್ಲ. ಸೊ ಹೋದ ತಕ್ಷಣ ಅಲ್ಲಿ ನಮಗೆ ಲಂಚ್ ಕೂಡ ಬಂತು. ನಾವು ಬಿರಿಯಾನಿ ತೊಗೊಂಡಿದ್ವಿ, ವೆಜ್ ಬಿರಿಯಾನಿ. ಸೊ ವೆಜ್ ಬಿರಿಯಾನಿ ಆ್ಯಂಡ್ ರೈತ ಕೊಟ್ಟಿದ್ರು. ಸ್ವಲ್ಪ ಎಲ್ಲ ತಿನ್ಕೊಂಡು ನೆಕ್ಸ್ಟ್ ಮತ್ತೆ ಹೋಗೋಣ ಪೂಲ್ ಹತ್ರ, ಅಥವಾ ಒಂದು ರೌಂಡ್ ವಿಸಿಟ್ ಮಾಡ್ಕೊಂಬರೋಣ, ಫುಲ್ ನೋಡೋಣ ಅಂತ ಹೋದ್ವಿ. ಆ್ಯಂಡ್ ಇಲ್ಲಿ ಮಕ್ಳಿಗೆ ಆಟ ಆಡೋಕ್ಕಂತಲೇ ಸಪ್ರೇಟಾಗಿ ಏರಿಯಾ ಇತ್ತು. ನಂಗೆ ಅದು ಚೆನ್ನಾಗಿ ಅನಿಸ್ತು ನೋಡಿ, ಚಿಕ್ಕ ಚಿಕ್ಕ ಮಕ್ಕಳಿಗೆ ಉಯ್ಯಾಲೆ ಥರ ಎಲ್ಲ ಇತ್ತು. ಆ್ಯಂಡ್ ರೈನ್ ಡ್ಯಾನ್ಸ್ ಕೂಡ ಅಷ್ಟೇ, ಜಾಸ್ತಿ ಜನ ಏನಿರಲಿಲ್ಲ, ಬಟ್ ರೈನ್ ಡ್ಯಾನ್ಸ್ ಸ್ವಲ್ಪ ಆನ್ ಮಾಡಿದ್ರು. ಹೇಳ್ತೀನಿ ಆರ್ಟಿಫಿಷಿಯಲ್ ಮಾಡಿರೋದೇ, ಬಟ್ ಚೆನ್ನಾಗಿ ಮಾಡಿದ್ರು ಅಲ್ವಾ, ಸಖತ್ತಾಗಿದೆ. ಕೇವ್ ಥರ ಫುಲ್ ಗುಹೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ, ಚೆನ್ನಾಗಿ ಅನ್ಸುತ್ತಲ್ಲ. ರಿಸಾರ್ಟ್ ಮಾತ್ರ ಹೆವಿ ಮಸ್ತ್ ಅನ್ಸ್ತು ನನಗೆ. ಸೈಕ್ಲಿಂಗು ಎಲ್ಲ ಇದೆ ನೋಡು, ಫ್ರೀ ಅಂತೆ ಸೈಕ್ಲಿಂಗು ಎಲ್ಲ. ತುಂಬ ದಿನ ಆಗಿರುತ್ತೆ, ಬ್ಯಾಲೆನ್ಸ್ ಬರಲ್ಲ ಒಂದೇ ಸಲ, ಮತ್ತೆ ಸ್ವಲ್ಪ ಪ್ರಾಕ್ಟೀಸ್ ಆಗಬೇಕದು. ಅದಕ್ಕೆ ನಾನು ಹೇಳಿದ್ದು ಇವತ್ತು ಬರ್ತಡೇ ಎಲ್ಲ ಸೆಲೆಬ್ರೇಟ್ ಆಚರಣೆ ಮಾಡ್ಕೊಂಬಿಟ್ಟು ನಾಳೆ ಬಿದ್ದರೂ ಪರವಾಗಿಲ್ಲ ಅನ್ನಂಗೆ ಓಡಿಸ್ಬೇಕಷ್ಟೆ. ಆದರೆ ಕಾಲು ತುಂಬ ಡೌನ್ ಇರುತ್ತೆ, ಕಾಲು ಇಡ್ಬೋದು ನಾವು. ಮತ್ತೆ ನಾವು ರೂಮಿಗೆ ಬಂದು ಡ್ರೆಸ್ ಚೇಂಜ್ ಮಾಡಿ ಪೂಲ್ ಹತ್ರ ಹೋಗೋಣ. ಅದು ಪೂಲಿಗೆ ಟೈಮಿಂಗ್ಸ್ ಇದೆ ಆ್ಯಂಡ್ ಸ್ಲಾಟ್ ಕೂಡ ಇದೆ. ಸೊ ಅದೇ ಸ್ಲಾಟಲ್ಲಿ ಹೋಗ್ಬೇಕಂತೆ, ಅದಕ್ಕೆ ಪೂಲ್ ಹತ್ರ ಹೋದ್ವಿ. ನಾವಿಬ್ರೇ, ಯಾರು ಇಲ್ಲ. ಇವಾಗ ಜಸ್ಟ್ ಆನ್ ಮಾಡ್ತಾ ಇದ್ದಾರೆ ಫುಲ್ಲು. ವಾಟರ್ ಫಾಲ್ ಮತ್ತೆ ಸ್ವಿಮ್ಮಿಂಗ್ ಪೂಲ್ ಎರಡು ಅಟ್ಯಾಚ್ ಆಗಿತ್ತು. ಅದು ವಾಟರ್ ಫಾಲ್ ನಮಗೆ 3 ಸ್ಟೆಪ್ ಕಾಣಿಸ್ತಿದೆ ಅಲ್ಲ, ಅದು 3 ಸ್ಟೆಪ್ಗೂ ಹೋಗ್ಬೋದಂತೆ ಕೇವ್ಸ್ ಅಲ್ಲಿ. ಸೊ ನೆಕ್ಸ್ಟ್ ಹೋಗೋಣ ಅಂತ ಅನ್ಕೊಂಡ್ವಿ. ನನ್ಗಂತೂ ಫುಲ್ ಹತ್ರ ಹೋಗ್ತಿದ್ದಂಗೂ ನನ್ಗೆ ಆ ವಾಟರ್ ಸೌಂಡ್ ಕೇಳ್ತಿದ್ದಕ್ಕೆ ಫುಲ್ ಎಕ್ಸೈಟ್ ಆಗ್ಬಿಟ್ಟಿದೆ. ನಾನಂತೂ ಡೈರೆಕ್ಟಾಗಿ ಅವನು ಬಿಟ್ಬಿಟ್ಟು ಹೋಗಿ ನೀರಲ್ಲಿ ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆ. ತುಂಬ ಮೇಲಿಂದ ನೀರು ಬೀಳ್ತಾ ಇತ್ತಲ್ಲ, ತುಂಬ ಫೋರ್ಸಾಗಿ ಕೂಡ ಇತ್ತು. ವಿಡಿಯೋದಲ್ಲಿ ಅಷ್ಟು ಗೊತ್ತಾಗ್ತಾ ಇಲ್ಲ ಫೋರ್ಸ್ ಇದೆ ಅಂತ, ಬಟ್ ನಿಜವಾಗ್ಲೂ ತುಂಬ ಫೋರ್ಸ್ ಇತ್ತು. ಚಿನ್ನೆ ರೇಂಬೋ ರೇಂಬೋ ಅಲ್ಲಿ ನೋಡಲ್ಲ, ಅಲ್ಲೇ ರೇಂಬೋ 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 ಅಲ್ಲೇ ಹತ್ರನೇ ಇದೆ ನೋಡು. ಹಾಂ,
ನಿಜವಾಗ್ಲೂ ಮಾತ್ರ ನಾವಿಬ್ರು ತುಂಬಾ ಎಂಜಾಯ್ ಮಾಡಿದ್ವಿ. ಯಾರು ಜನ ಕೂಡ ಇರಲಿಲ್ಲ. ಆ್ಯಂಡ್ ವೀಕ್ ಡೇಸ್ ಆಗಿತ್ತಲ್ವ, ಸೊ ನಾವು ಬಂದಿರೋದು ಮಂಡೇ, ಸೊ ಅದಕ್ಕೆ ಜನ ಕೂಡ ಇರಲಿಲ್ವಲ್ಲ. ನಮ್ಮಿಬ್ರಿಗೆ ತುಂಬ ಖುಷಿ ಆಗೋಯ್ತು. ಫುಲ್ ಖುಷಿಲಿ ಎಕ್ಸೈಟ್ಮೆಂಟಲ್ಲಿ ಫುಲ್ ಡ್ಯಾನ್ಸ್ ಎಲ್ಲ ಮಾಡಿ ಫುಲ್ ಕೇವ್ಸ್ ಒಳಗಡೆ ಎಲ್ಲ ಹೋಗ್ಬಿಟ್ವಿ. ಗುಹೆ ಒಳಗಡೆ ಫಾಲ್ಸ್ ಇದೆ, ಹೋಗು ನೋಡಲ್ಲ ಹೆಂಗಿದೆ. ಬೆಟ್ಟ ತುದಿಯಲ್ಲಿ ಫಾಲ್ಸ್ ಬರುತ್ತೆ ಇವಾಗ. ಇದು ಮೇಲೆ ಮೇಲೆ ಯಾವ ಭಯ ಆಗ್ತಿದೆ ಗುರು, ಭಯ ಆಗ್ತಿದೆ. ಓಹೋ ಸಿಕ್ಕಾಬಿಡ ನೀರಲ್ಲಿ. ಹೋಗು ಮುಂದೆ ಹೋಗು, ಆ ಕಡೆ ಸೈಡಿಗೆ ಹೋಗು. ಓಹೋ ಇಲ್ಲಿ ಮೇಲಂತೂ ಹೆವಿ ಫೋರ್ಸಲ್ಲಿ ನೀರು ಬರ್ತಾ ಇತ್ತು ಆಯ್ತಾ. ಇವನು ಡ್ಯಾನ್ಸ್ ಮಾಡೋ ಬದಲು ಹೆವಿ ಫೋರ್ಸಿಗೆ ಒಳ್ಳೆ ನನಗೆ ಬೆನ್ನಿಗೆ ಚೆನ್ನಾಗಾಗುತ್ತೆ ದಿನ ಕುತ್ಕೊಂಡು ಅಂತ ಹೇಳ್ಬಿಟ್ಟು ಫುಲ್ ನೀರು ತಗೊತಾ ಇದ್ದ. ಹೇಗಿತ್ತು ಹೇಳ್ತೀನಿ ಎಕ್ಸ್ಪೀರಿಯನ್ಸ್? ನ್ಯಾಚುರಲ್ ಫಾಲ್ಸ್ ಇಂದ ಹೆವಿಯಾಗಿ ಜೋರಾಗಿ ಬೀಳ್ತಾರೆ, ಒಟ್ಟ ಅಷ್ಟು ಸ್ಪೀಡಾಗಿ ಬೀಳ್ತಾರೆ ನೀರು ಅಲ್ಲ. ಹೆವಿ ಸ್ಪೀಡ್ ಇದೆ ನೀರು, ಸಖತ್ ಸ್ಪೀಡ್ ಇದೆ. ಅದು ಎಷ್ಟು ನೋವಾಗ್ತಿದೆ ಗೊತ್ತಾ, ಹೊತ್ತ ಬಿದ್ದು ನಗ್ತಾ ಇತ್ತು ಪಾಪ ನಮ್ಮ ಅಂತ ಹೇಳಿ. ತುಂಬಾ ಸಖತ್ತಾಗಿ ಬಿತ್ತಲ್ಲ ಹೊಡ್ತ. ನಿಜವಾಗ್ಲೂ ಹೆವಿ ಇದೆ ಗೊತ್ತಾ, ಫಾಲ್ಸ್ ಅಂತೂ ಸಖತ್ತಾಗಿದೆ. 30 ಮಿನಿಟ್ಸ್ ಸ್ಲಾಟ್ ಇತ್ತು. ಕಂಪ್ಲೀಟ್ ಮಾಡಿ ಒಂದು ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡು ನೆಕ್ಸ್ಟು ರೈನ್ ಡ್ಯಾನ್ಸ್ ಹತ್ರ ಬಂದ್ವಿ ನಾವು. ಇಲ್ಲೂ ಅಷ್ಟೇ ಫುಲ್ ರೈನ್ ಡ್ಯಾನ್ಸ್ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಇದು ಕಾನ್ಸೆಪ್ಟ್ ಕೂಡ ಬೇರೆ ರೆಸಾರ್ಟಿಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ದಾರೆ. ಸ್ವಲ್ಪ ಈ ಮರದಲ್ಲೇ ಎಲ್ಲ ಥರ ಡಿಫ್ರೆಂಟಾಗಿ ಮಾಡಿದರು. ಇದು ಸ್ವಲ್ಪ ಚೆನ್ನಾಗಿ ಅನಿಸ್ತಾ ಇತ್ತು, ರಿಫ್ರೆಶ್ ಆಗ್ತಾ ಇತ್ತು. ಇಲ್ಲೂ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ, ಇಲ್ಲೂ ನಮಗೊಂದು ½ ಆನ್ ಅವರ್ ಇತ್ತು. ಅಲ್ಲಿ ½ ಆನ್ ಅವರನ್ನು ಯೂಸ್ ಮಾಡಿಕೊಂಡು ಸ್ವಲ್ಪ ಫೋಟೋ ಗಿಟ ಎಲ್ಲ ತೊಗೊಂಡ್ವಿ. ಫೋಟೋ ಎಲ್ಲ ತೊಗೊಂಡು ನೆಕ್ಸ್ಟು ಪೂಲ್ಗೆ ಹೋಗೋಣ ಅಂತ ಪೂಲ್ಗೆ ಬಂದ್ವಿ. ಇವಾಗ ಅಲ್ಲಿ ವಾಟರ್ ಫಾಲ್ ಆಫ್ ಮಾಡಿದ್ದಾರೆ, ಅದು ಸ್ಲಾಟ್ ಕಂಪ್ಲೀಟ್ ಆಗಿದೆ ಅಲ್ಲ ಅಂತ. ಪೂಲ್ಸು ಅಷ್ಟೇ ಚೆನ್ನಾಗಿತ್ತು, ಬಟ್ ಆ ಕಡೆ ಈ ಕಡೆ ಗಿಡ ಮರ ಇರೋದಕ್ಕೆ ಒಂದು ಸ್ವಲ್ಪ ಎಲೆಗಳೆಲ್ಲ ಬಿದ್ದಿತ್ತು. ಚಳಿ ಆಗ್ತಿದೆಲ್ಲ ಸ್ವಲ್ಪ ತುಂಬಾ ಚಳಿ ಅಲ್ಲ, ಅದಕ್ಕೆ ನೀರು ಒಳಗಡೆನೆ ಇರಬೇಕು. ಹೋಗಿ ಹೋಗಿ ಗುಹೆ ಒಳಗಡೆ ಸ್ವಿಮ್ಮಿಂಗ್ ಪೂಲ್ ಇದೆ. ಅಲ್ಲಿ ನೋಡಲ್ಲಿ ಇಲ್ಲಿದೆ ಚೇರ್ ಬೇಕಂದ್ರೆ ಕೂತ್ಕೊಳ್ಳೋಕ್ಕಿದೆ ಇಲ್ಲಿ, ಅಲ್ಲಿ ಕುತ್ಕೋಬೋದು ಎಲ್ಲ. ಓಯ್ ಈ ತರ ಸ್ವಿಮ್ಮಿಂಗ್ ಪೂಲ್ ಎಲ್ಲ ನೋಡಿದ್ರಾ? ಲೇಜಿ ರಿವರ್. ಸೀರಿಯಸ್ಲಿ ಮಾತ್ರ ನನ್ಗನ್ಸಿರೋದು ಬೆಂಗಳೂರಲ್ಲಿ ನಾನು ನೋಡಿರೋ ಅಷ್ಟು ರೆಸಾರ್ಟ್ ಅಲ್ಲಿ ಈ ರೆಸಾರ್ಟ್ ಮಾತ್ರ ತುಂಬಾ ಬೆಸ್ಟ್ ಅನ್ಸ್ತಾ ಇದೆ ನನಗೆ. ಬೇರೆ ಕಡೆ ಎಲ್ಲ ಓಪನ್ ಸ್ಪೇಸ್ ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಇರುತ್ತೆ, ಬಟ್ ಇದು ಕೇವ್ಸ್ ಅಲ್ಲಿ ಇರೋದಕ್ಕೆ ಮಾತ್ರ ಸ್ವಲ್ಪ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಬ್ಯಾಂಗ್ಳೂರ್ ಸುತ್ತಮುತ್ತ ಇರೋರೆಲ್ಲ ಆಲ್ಮೋಸ್ಟ್ ಆರಾಮಾಗಿ ಒಂದ್ಸತಿ ವಿಸಿಟ್ ಮಾಡ್ಬೋದು ಇದಕ್ಕೆ. ನಿಂಗೆ ಹೇಗೆ ಅನಿಸ್ತಿದೆ ಅದು ಎಕ್ಸ್ಪೀರಿಯನ್ಸ್? ನಾವ್ ಯಾವತ್ತೂ ವೀಕ್ ಡೇಸ್ ಬಂದಿರ್ಲಿಲ್ಲ ಅಲ್ವಾ, ಫಸ್ಟ್ ಟೈಮ್. ಖುಷಿ ಆಗ್ತಿರೋದೇನಂದ್ರೆ ಒಳ್ಳೆ ಆಂಬಿಯನ್ಸ್ ಇದೆ, ಒಳ್ಳೆ ಇದೆ, ಜನನು ಯಾರು ಇಲ್ಲ, ನಾವಿಬ್ರೆ ಸ್ಟಾಫ್ಸ್ ತುಂಬಾ ಸಪೋರ್ಟಿವ್ ಆದಾರೆ. ಏನಾರ ಕೇಳಿದ್ರೆ ಕೊಡ್ತಾರೆ. ನಿಜವಾಗ್ಲೂ ನಮ್ಗೊಂದೆರಡು ಐಟಮ್ಸ್ ಬೇಕಿತ್ತು ರೂಮ್ ಅಲ್ಲಿ, ಎಕ್ಸ್ಟ್ರಾ ಕೇಳಿದ್ವಿ, ಅದನ್ನ ಕೂಡ ಕೊಟ್ರು ಆಯ್ತಾ. ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ. ಚೆನ್ನಾಗಿ ಪೂಲಲ್ಲಿ ಎಂಜಾಯ್ ಮಾಡಿದ್ವಿ. ಅಂಡ್ ಈವ್ನಿಂಗ್ ಕೂಡ ಆಯ್ತಲ್ಲ, ಚಳಿ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಮತ್ತೆ ರೂಮಿಗೆ ಬಂದ್ವಿ ಫ್ರೆಶ್ ಆಗೋಣ ಅಂತ. ಎಲ್ಲ ಮುಗಿಸಿ ಇವಾಗ ರೂಮಿಗೆ ಬಂದ್ವಿ. ಸೊ ನಾನು ಜಸ್ಟ್ ಸ್ನಾನ ಮಾಡ್ಕೊಂಡು ಬಂದೆ ಇವಾಗ. ಸೊ ನಾನು ಸ್ನಾನ ಮಾಡ್ಕೊಂಡು ಬರೋಷ್ಟೊತ್ತಿಗೆ ನಮ್ಮ ಮನೇಲಿ ಇವರು ಪಾಪ ಕಾಫಿ ಮಾಡ್ತಾವ್ರೆ. ಈ ಗ್ಲಾಸ್ ಎಷ್ಟು ಚೆನ್ನಾಗಿದೆ ಅಲ್ವಾ, ಬ್ಲ್ಯಾಕ್ ಕಲರು. ಕ್ಯೂಟ್ ಆಗಿದೆ ಆಕ್ಚುಲಿ. ಗ್ಲಾಸ್ ಚೆನ್ನಾಗಿದೆ. ತುಂಬಾ ಕ್ಯೂಟ್. ನಾವು ಈ ಥರದ್ದು ಗ್ಲಾಸ್ ತಗೊಬೇಕಲ್ಲ. ರೂಮ್ ಚೆನ್ನಾಗಿದೆ ಅಲ್ಲ, ನಂಗೆ ತುಂಬ ಇಷ್ಟ ಆಯಿತು. ಡೀಲಕ್ಸ್ ಅಲ್ಲ ಇದು. ಇದರಲ್ಲೇ ಮಡ್ ರೂಮ್ ಕೂಡ ಇದೆ ಅಲ್ಲ, ಮಡ್ ರೂಮ್ ಅಂತ ಅಂದರೆ ಫುಲ್ ಗೋಡೆ ಎಲ್ಲ ಮಡ್ಡಿಂದಾನೇ ಇದೆ ಅನಿಸುತ್ತೆ. ಸೊ ಇದೊಂದು ಟೇಬಲ್ಲು ನಾವು ಕೇಳಿದಕ್ಕೆ ಎಕ್ಸ್ಟ್ರಾ ಟೇಬಲ್ಲು ಮತ್ತು ಇದೊಂದು ಚೇರು ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಎಕ್ಸ್ಟ್ರಾ ಟಿ ವಿ ಏನು ಆನೇ ಮಾಡಲ್ಲ ಅನ್ಸುತ್ತೆ, ಆದರೂ ಟಿ ವಿ ಇದೆ.
ಥ್ಯಾಂಕ್ ಯು ಚಿನ್ನಿ. ಸೊ ನನ್ನ ರೂಮ್ ಟೂರ್ ತೋರಿಸ್ತೀವಿ ಬನ್ನಿ. ರೂಮ್ ನಂಬರ್ 6012. ಈಗ ಆಲ್ರೆಡಿ ಒಂದ್ಸತಿ ವಿಡಿಯೋ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಲಾಕ್ ಮಾಡಿಬಿಟ್ಟಿದ್ದೆ. ಈಗ ಹಂಗಾಗಿ ಕಾರ್ಡ್ನ ಕೈಯಲ್ಲೇ ಇಟ್ಕೊಂಡಿದ್ದೀನಿ. ಸೊ ಇದು ಎಂಟ್ರಿ. ನಾವು ಬುಕ್ ಮಾಡಿರೋದು ಡೀಲಕ್ಸ್ ರೂಮ್. ಸೊ ಕಾರ್ಡ್ ಹಾಕ್ಬಿಟ್ಕೊತೀನಿ ಫಸ್ಟೇ ನಾನು. ಸೊ ರೂಮ್ ಹೀಗಿದೆ. ಇಲ್ಲಿ ಕೆಳಗಡೆ ಸ್ಲಿಪ್ಪರ್ ಎಲ್ಲ ಇಡ್ಬೋದು ಅಂತ ಅಂದರು. 1 ನೈಟ್ಗಲ್ವಾ ತುಂಬ ಚೆನ್ನಾಗಿ ಅನಿಸ್ತು ನನಗೆ. ಡೇ ಟೈಮೇ ಮಾಡಬೇಕಾಗಿತ್ತು ವಿಡಿಯೋ. ಸೊ ಇಲ್ಲೆಲ್ಲ ಕಾಫಿ, ವಾಟರ್ ಬಾಟಲ್, ಕಪ್ಸ್ ಎಲ್ಲ ಇಟ್ಟಿದ್ದಾರೆ. ಆ್ಯಂಡ್ ಕೆಳಗಡೆನೆ ಒಂದು ಮಿನಿ ಫ್ರಿಡ್ಜ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲೊಂದು ಮಿರರ್ ಚೆನ್ನಾಗಿದೆ. ಆ್ಯಂಡ್ ಈ ಕಡೆ ಒಂದು ಚಿಕ್ಕ ಟಿ ವಿ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲೇ ಇದು ಆಲ್ರೆಡಿ ಅಟ್ಯಾಚ್ಡ್ ಆಗಿದೆ, ಸಪ್ರೇಟಾಗಿ ಏನಿಲ್ಲ. ಹಿಂಗೆ ಒಂದು ಕೂರಕ್ಕೊಂದು ಮಾಡಿದ್ದಾರೆ. ಆ್ಯಂಡ್ ಇಲ್ಲೊಂದು ಟೇಬಲ್ಲು, ಇಲ್ಲಿ ಒಂದು ಚೇರ್ ಕೊಟ್ಟಿದ್ದಾರೆ. ಇಲ್ಲಿ ಡೋರ್ ಮಾತ್ರ ಸಖತ್ತಾಗಿದೆ, ವಿಂಡೋ ಮಾತ್ರ ಸಖತ್ತಾಗಿದೆ. ಡೋರ್ ಅಂತ ಹೇಳ್ತೀನಿ. ಔಟ್ಸೈಡ್ ಹಿಂಗೆ ಮೇನ್ ರೋಡ್ ಆ ಕಡೆ ಬರುತ್ತೆ. ಅದು ಮೇನ್ ರೋಡ್, ಸ್ವಲ್ಪ ವೆಹಿಕಲ್ಸ್ ಎಲ್ಲ ಓಡಾಡ್ತಾ ಇದೆಯಲ್ಲ. ಸೊ ನಾವು ಮೇನ್ ರೋಡ್ಗಿಂತ ಹಿಂದೆ ಇದ್ದೀವಿ. ನಾವಿರೋದು 2nd ಫ್ಲೋರಲ್ಲಿ. ಸೊ ಇದು ಕೆಳಗಡೆ ಫುಲ್ ಔಟ್ಸೈಡ್ ಹಿಂಗಿದೆ. ಈ ಕಡೆನೂ ಸ್ವಲ್ಪ ಓಪನ್ ಇದೆ. ವಿಂಡೋಸ್ ತುಂಬ ದೊಡ್ಡಕ್ಕಿದೆ. ಆ್ಯಂಡ್ ಇದು ಎಕ್ಸ್ಟ್ರಾ ಒಂದು ಟೇಬಲ್ ಮತ್ತು ಚೇರು ಇರಲಿಲ್ಲ. ನಾವು ಕೇಳಿದ್ದಕ್ಕೆ ನಮ್ಗೆ ಇದು ಎಕ್ಸ್ಟ್ರಾ ಒಂದು ಟೇಬಲ್ ಮತ್ತು ಚೇರ್ನ ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಆ್ಯಂಡ್ ಬೆಡ್ ಕೂಡ ಕ್ವೀನ್ ಸೈಜ್ ಬೆಡ್ ಇದೆ. ಇದು ಚೆನ್ನಾಗಿ ಮೇಂಟೈನ್ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಆ್ಯಂಡ್ AC ರೂಮ್. ಸೊ ಫುಲ್ ರೂಮ್ ನೋಡೋಕೆ ಈಗ ಕಾಣುತ್ತೆ. ಆ್ಯಂಡ್ ಕಬೋರ್ಡು ಅಷ್ಟೇ ಆಯಿತಾ, ಕಬೋರ್ಡು ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ. ಆ್ಯಂಡ್ ಕಬೋರ್ಡಲ್ಲಿ ಎಕ್ಸ್ಟ್ರಾ ಲಾಕರ್ ಕೂಡ ಕೊಟ್ಟಿದ್ದಾರೆ. ನಾವು ಲಗೇಜ್ ಎಲ್ಲ ತೊಗೊಂಡು ಬಂದು ಆಲ್ರೆಡಿ ಇಟ್ಬಿಟ್ಟಿದ್ದೀವಿ ಇಲ್ಲೇ. ಬ್ಯಾಗ್ ಎಲ್ಲ ಇಡೋಕ್ಕೆ ಲಗೇಜ್ಗಳು ಚೆನ್ನಾಗಿದೆ ಕಬೋರ್ಡು ಎಲ್ಲ. ಇದು ಕಡೆಗೆ ಲಾಸ್ಟ್ ಯಾರೋ ಒಬ್ರು ವಿಡಿಯೋದಲ್ಲಿ ಇದನ್ನು ನೋಡಿಬಿಟ್ಟು ಬೇರೆ ಏನೋ ಅಂತ ಅಂದ್ಬಿಟ್ಟಿದ್ರು. ಸೊ ಇದು ಹಂಗಲ್ಲ, ಇದು ಲಾಕರು. ಸೆಕ್ಯೂರಿಟಿ ವೈಸ್ ಕೂಡ ತುಂಬ ಚೆನ್ನಾಗಿದೆ. ರೂಮ್ ತುಂಬ ಸ್ಪೇಷಿಯಸ್ ಆಗಿದೆ. ಆರಾಮಲ್ಲಿ ಕಪಲ್ಸ್ ಎಲ್ಲ ಬಂದರೆ 1 ಡೇ 2 ಡೇ ಸ್ಟೇಗೆಲ್ಲ ಚೆನ್ನಾಗಿದೆ. ಆ್ಯಂಡ್ ಬಾತ್ರೂಮು ಅಷ್ಟೇ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ರು, ಕ್ಲೀನಾಗಿತ್ತು. ಆ್ಯಂಡ್ ನಾರ್ಮಲಾಗಿ ಎಲ್ಲ ಹೋಟೆಲಲ್ಲಿ ಕೊಟ್ಟೇ ಇರ್ತಾರಲ್ವ, ಶಾಂಪೂ, ಸೋಪು, ಮಾಯ್ಶ್ಚರೈಸರ್, ಆ ಥರ ಆಲ್ಮಂಡ್ ಮಿಲ್ಕು, ಆಲ್ಮಂಡ್ ಕಂಡೀಷ್ನರು ಆ್ಯಂಡ್ ಆಯುರ್ವೇದಿಕ್ ಯಾವುದೋ ಶಾಂಪೂ ಕೂಡ ಕೊಟ್ಟಿದ್ರು. ಸ್ಮೆಲ್ಸ್ ತುಂಬ ಚೆನ್ನಾಗಿತ್ತು. ನಾನು ಎಲ್ಲದ್ರದ್ದು ಫಸ್ಟ್ ಸ್ಮೆಲ್ ನೋಡಿದೆ, ಚೆನ್ನಾಗಿ ಅನಿಸ್ತು. ಆ್ಯಂಡ್ ಶವರ್ ಕ್ಯಾಪು, ಡೆಂಟಲ್ ಕಿಟ್ಟು. ಇದೊಂದು ಗ್ಲಾಸ್ ಯಾಕೆ ಇಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ಬಾತ್ರೂಮಲ್ಲಿ ಒಂದು ಗ್ಲಾಸ್ ಕೂಡ ಇಟ್ಟಿದ್ದಾರೆ. ಬಾತ್ರೂಮು ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ಇನ್ನು ಫೈನಲಿ ಪ್ರೈಸಿಗೆ ಬಂದರೆ ಇಲ್ಲಿ ಪ್ರೈಸ್ ಲಿಸ್ಟ್ ಹಾಕಿದ್ದೀನಿ, ನೀವೇ ಚೆಕ್ ಮಾಡ್ಕೊಳ್ಳಿ. ಇದು ಎಲ್ಲ ವಿತ್ ಫುಡ್ ಇದೆ. ವಿತೌಟ್ ಫುಡ್ ಅಂತ ಅಂದರೆ ನಿಮಗೆ 6000ಇಂದ ಸ್ಟಾರ್ಟ್ ಆಗುತ್ತೆ, 6000ದಿಂದ. ಸೊ ವಿತ್ ಫುಡ್ ಅಂದರೆ ನಿಮಗೆ ಡಿಲೆಕ್ಸ್ ರೂಮ್ಗೆ ಇಬ್ರಿಗಾದರೆ 9000ಕ್ಕಿದೆ, 3 ಜನ ಆದರೆ 12000 ಇದೆ. ಆ್ಯಂಡ್ ಡಿಲೆಕ್ಸ್ ರೂಮ್ ಬಿಟ್ಬಿಟ್ಟು ಮಡ್ ರೂಮ್ ಅಂತಲೂ ಇದೆ, ವ್ಯೂ ರೂಮ್ ಅಂತಲೂ ಇದೆ. ಮಡ್ ರೂಮ್ ಅಂದರೆ ಗೋಡೆ ಎಲ್ಲ ಮಣ್ಣಿನಲ್ಲೇ ಮಾಡಿರ್ತಾರೆ. ಮತ್ತು ನಾರ್ಮಲಿ ಬೇರೆ ಎಲ್ಲ ಫೆಸಿಲಿಟೀಸ್ ಎಲ್ಲ ಸೇಮ್ ಡಿಲೆಕ್ಸ್ ನಮ್ಮ ರೂಮಲ್ಲಿ ಹೇಗಿದೆಯೋ ಅದೇ ರೀತಿಯೇ ಇದೆ. ಆ್ಯಂಡ್ ವ್ಯೂ ರೂಮ್ ಅಂತ ಕೂಡ ಇದೆ. ಪ್ರೈಸಸ್ಸು ನಿಮಗೆ ಡಿಫ್ರೆಂಟ್ ವೇರಿಯೇಷನ್ಸ್ ಕೂಡ ಇರುತ್ತೆ. ನಿಮ್ಗೆ ಯಾವ ಥರ ಬೇಕು ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇವಾಗ ಒಂದು ರೌಂಡು ರೆಸ್ಟೋ ಬಾರ್ಗೆ ಹೋಗಿ ಬರೋಣ. ಹೋಟೆಲ್ ರೆಸಾರ್ಟ್ ಒಳಗಡೆನೆ ರೆಸ್ಟೋ ಬಾರ್ ಕೂಡ ಇದೆ ಅಂತೆ. ಸೊ ರೆಸ್ಟೋ ಬಾರ್ ಒಳಗಡೆ ಒಂದು ಎಂಟ್ರಿ ಕೊಟ್ಟು ಬರುವ. ಔಟ್ಸೈಡ್ ಇವಾಗ ಬಂದೆ, ಮಧ್ಯಾಹ್ನ ಬಂದವರು. ಇವಾಗ ನೋಡಿದ್ರೆ ಫುಲ್ ಲೈಟಿಂಗ್ಸ್ ಆನ್ ಮಾಡಿದ್ದಾರೆ. ಫುಲ್ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಸ್ಪೇಷಿಯಸ್ ಆಗಿರೋದಕ್ಕೂ ಈ ಥರ ಲೈಟ್ಸ್ ಎಲ್ಲ ಇರೋದಕ್ಕೂ ತುಂಬ ಚೆನ್ನಾಗಿದೆ. ಆ್ಯಂಡ್ ಇದು ಆಡಂಬರ ಮದುವೆ ಹಾಲ್ ಅಂತ ಸ್ಟಾರ್ಟಿಂಗೇ ಹೇಳಿದ್ವಲ್ಲ, ಇದ್ರ ಪ್ರೈಸ್ ಕೇಳಿ ನನಗೆ ತಲೆ ಎಲ್ಲ ತಿರುಗೋಯ್ತು. ಸಾಮಾನ್ಯ ಮನುಷ್ಯರೆಲ್ಲ ಮದುವೆ ಆಗೋಕ್ಕಾಗಲ್ಲ, ಇಲ್ಲಿ ಕಷ್ಟ ಇದೆ. ಯಾರಾದರೂ ರಾಯಲ್ ಆಗಿ ಮದುವೆ ಆಗಬೇಕು ಅಂದರೆ ಈ ಹಾಲಿಗೆ ಬರ್ಬೋದು ನೋಡು ಅಲ್ಲ. ಯಾರಾದರೂ ಬೇಜಾನ್ ದುಡ್ಡು ಮಾಡಿದವ್ರು ಬನ್ನಿ ಮದುವೆಗೆ. 15 ಲಕ್ಷ ಅಂತೆ ಪರ್ ಡೇ ಇಲ್ಲಿ ಚಾರ್ಜು. ಅಲ್ಲೇ ಕೆಳಗಡೆ ದೇವಸ್ಥಾನದಲ್ಲಿ ಪೂಜೆ ಕೂಡ ಆಗ್ತಾ ಇತ್ತು. ಸೊ ಪೂಜೆ ಮುಗಿಸ್ಕೊಂಡು ಹೋಗೋಣ ಅಂತ ಅಲ್ಲೇ ನಿಂತ್ಕೊಂಡಿದ್ವಿ ನಾವು. ಸೊ ಪೂಜೆ ಎಲ್ಲ ಮುಗಿದ್ಮೇಲೆ ತೀರ್ಥ ಪ್ರಸಾದ ಎಲ್ಲ ಆದಮೇಲೆ ದೇವಸ್ಥಾನಕ್ಕೆ ಒಂದು 3 ಸುತ್ತು ಬರೋಣ ಅಂತ ಹೇಳಿಬಿಟ್ಟು 3 ಸುತ್ತು ಬರ್ತಾ ಇದ್ವಿ. ಈ ಥರ ರೆಸಾರ್ಟ್ ಒಳಗಡೆ ಈ ಥರ ದೇವಸ್ಥಾನ ಇರೋದು ಡಿಫ್ರೆಂಟೇ ಅಲ್ವಾ, ಅದಕ್ಕೆ ಇದು ಒಂಥರ ಚೆನ್ನಾಗಿದೆ. ಆ್ಯಂಡ್ ಬೆಳಗ್ಗೆ ನನಗೆ ಎದ್ದು ದೇವಸ್ಥಾನಕ್ಕೆ ಇಲ್ಲಿಗೆ ಬರ್ಬೋದಲ್ಲ ಅಂತಲೂ ಒಂದು ಥಾಟ್ ಬಂತು. ಸೊ ಇದು ರೆಸಾರ್ಟ್ ಒಳಗಡೆನೇ ಇರೋ ರೆಸ್ಟೋ ಬಾರ್.
ಬಟ್ ಇಲ್ಲಿ ನಾವೇನಾದರೂ ಎಕ್ಸ್ಟ್ರಾ ಏನಾದರೂ ತೊಗೊಂಡ್ರೆ ಅಥವಾ ತಿಂದರೆ ನಾವು ಇದಕ್ಕೆ ಎಕ್ಸ್ಟ್ರಾ ಪೇ ಮಾಡಬೇಕು, ಇದೇನು ಇನ್ಕ್ಲೂಡ್ ಇಲ್ಲ. ಬಟ್ ಇದು ಒಳಗಡೆನೇ ಒಂದು ಈ ಥರ ಆನ್ ದ ರಾಕ್ಸ್ ಅಂತ ರೆಸ್ಟೋ ಬಾರ್ ಇರೋದು ತುಂಬ ಚೆನ್ನಾಗಿದೆ. ಆ್ಯಂಡ್ ಇದನ್ನು ಅಷ್ಟೇ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ಲೈಟಿಂಗ್ಸು ಅಷ್ಟೇ ತುಂಬ ಚೆನ್ನಾಗಿ ಹಾಕಿದ್ದಾರೆ. ಇದು ಕೇವ್ ಒಳಗಡೆನೇ ಇದೆ ಆಯಿತಾ, ಇದ್ರ ಒಳಗಡೆನೂ ಫುಲ್ ಕೇವ್ ಥರನೇ ಇದೆ. ಇದು ನನಗೆ ಒಂಥರ ಇವತ್ತು ಎಲ್ಲನೂ ನನಗೆ ಹೊಸ ಎಕ್ಸ್ಪೀರಿಯನ್ಸೇ ಅನಿಸ್ತಾ ಇದೆ. ಈ ಥರ ಲೈಟಿಂಗ್ಸಲ್ಲಿ ಕೇವ್ ಒಳಗಡೆ ಈ ಥರ ಬಾರ್ ಇರೋದು ಎಲ್ಲ ನನಗೆ ಗೊತ್ತೇ ಇದ್ದಿಲ್ಲ. ನನಗೆ ಒಂಥರ ಚೆನ್ನಾಗಿ ಅನಿಸ್ತಿದೆ ಫುಲ್. ನಾನು ಮಾತ್ರ ಇದು ಬರ್ಡೇ ತುಂಬ ಸ್ಪೆಷಲ್ ಆಗಿಬಿಡುತ್ತೆ ಅನಿಸುತ್ತೆ ನನಗೆ. ಆ್ಯಂಡ್ ಇಲ್ಲಿ ನಾನು ಹೊರಗಡೆ ಕಂಪೇರ್ ಮಾಡಿದ್ರೆ ಒಂದು ಜ್ಯೂಸ್ ಕೂಡ ಸ್ವಲ್ಪ ಕಾಸ್ಟ್ಲಿನೇ ಇದೆ ಹೊರಗಡೆ ಪ್ರೈಸ್ಗಿಂತನೂ. ಹೊರಗಡೆ ಲಾಸ್ಟ್ ಟೈಮೆಲ್ಲ ನಾನು ಮೊಜಿಟೋ ಜ್ಯೂಸ್ ಕುಡಿದಾಗ 200 ರೂಪಾಯಿ ಏನೋ ಪೇ ಮಾಡಿದ್ವಿ. ಇಲ್ಲಿ ನೋಡಿದ್ರೆ ಎಲ್ಲದಕ್ಕೂ 400 ರೂಪಾಯಿ 500 ರೂಪಾಯಿ ಆ ರೇಂಜಲ್ಲಿದೆ. ಆ್ಯಂಡ್ ಹೊರಗಡೆ ಕೂಡ ಇಲ್ಲಿ ಕೂರಕ್ಕೆಲ್ಲ ವ್ಯವಸ್ಥೆ ಚೆನ್ನಾಗಿ ಮಾಡಿದ್ರು. ಹೇಗಿದೆ ಜ್ಯೂಸ್? ತುಂಬ ಲೆಮನ್ ಹಾಕಿದ್ದಾರೆ, ತುಂಬ ಸ್ಟ್ರಾಂಗ್ ಇದೆ. ತುಂಬ ಲೆಮನ್ ಇದೆಯಾ? ಮಿಂಟ್ ಇಸ್ ಮೋರ್. ಮಿಂಟ್ ಇಸ್ ಮೋರ್. ಮಿಂಟ್ ಆ್ಯಂಡ್ ಲೆಮನ್ ಅಲ್ವಾ, ಅದಕ್ಕೆ 2 ಜಾಸ್ತಿನೇ ಇರುತ್ತೆ. ಸ್ಪ್ರೈಟ್ ಜಾಸ್ತಿ ಹಾಕ್ಬಿಟ್ಟಿದ್ದಾರೆ. ಸ್ಪ್ರೈಟು ಜಾಸ್ತಿ ಇದೆ, ಸ್ವಲ್ಪ ಲೆಮನ್ನು ಜಾಸ್ತಿ ಇದೆ. ನಾವು ಒಂದು ಮೊಜಿಟೋ ಜ್ಯೂಸ್ ಆರ್ಡ್ರ್ ಮಾಡಿದ್ವಿ ಆ್ಯಂಡ್ ಒಂದು ಕ್ರಿಸ್ಪಿ ಕಾರ್ನ್ ಸ್ನ್ಯಾಕ್ಸ್ ಆರ್ಡ್ರ್ ಮಾಡಿದ್ವಿ. ಅದೆರಡನ್ನೂ ತಿಂದ್ಕೊಂಡು ರೂಮಿಗೆ ಬಂದರೆ ರೂಮಲ್ಲೂ ನಮಗಿಲ್ಲಿ ಸ್ನ್ಯಾಕ್ಸ್ ಇತ್ತು. ಪನ್ನೀರ್ ಏನೋ ಸ್ನ್ಯಾಕ್ಸ್ ಕೊಟ್ಟಿದ್ರು, ಅದನ್ನು ಒಂದು ಸ್ವಲ್ಪ ತಿಂದು ರೆಸ್ಟ್ ಮಾಡೋಣ ಅಂತ ಹೇಳಿಬಿಟ್ಟು ನಾನು ಸುಮ್ಮನೆ ಆರಾಮಲ್ಲಿ ಬೆಡ್ಡಲ್ಲಿ ಕೂತ್ರೆ ಇವರು ಮತ್ತು ನನ್ನ ಹೊರಗಡೆನೇ ಕಳಿಸಿದ್ರು. ಚಿನ್ನಿ ಒಂದು ಕೆಲಸ ಮಾಡಿವಾಗ ನೀನು ಏನು 1 ತಾಸು ಹೊರಗೆ ಹೋಗಿ ಆರಾಮಾಗಿ ಸುಧಾಡ್ಕೊಂಡು ಮತ್ತೆ ವಿಡಿಯೋ ಮಾಡ್ತಿದ್ಯಾ? ವಿಡಿಯೋ ಮಾಡ್ಕೊಂಡು ಬಾ, ನೋಡೋಣ ರೆಸಾರ್ಟ್ ಹೆಂಗಿದೆ ನೋಡ್ಕೊಂಬಾ. ರಾತ್ರಿ ನಂಗೊಂದು ಸ್ವಲ್ಪ ಕೆಲಸ ಇದೆ. ಚೆನ್ನಾಗಿದೆ, ಲೈಟಿಂಗ್ಸ್ ಎಲ್ಲ ಸೂಪರ್ ಆಗಿ ಹಾಕಿದಾರೆ ಅಲ್ಲಿ. ನೀನು ನೋಡಿಲ್ಲ, ಸುಮ್ಮನೆ ನೋಡು, ಹೊರಗೆ ಹೋಗಿ ಅಲ್ಲಿ ಚೆನ್ನಾಗಿದೆ, ಸುತ್ತಾಡ್ಕೊಂಬ. ಜಾಸ್ತಿ ಹೊತ್ತು ಒಬ್ಳೆ ಹೊರಗಡೆ ಹೋಗಿ ಏನು ಅನ್ಸಲ್ಲ, ನಾನು ಬೇಗ ಬರ್ತೀನಿ. ಜಾಸ್ತಿ ಹೊತ್ತೇನಿಲ್ಲ, ನಾನು ಫೋನ್ ಮಾಡ್ತೇನೆ ನಿಂಗೆ ಒಂದು ಅರ್ಧ ಮುಕ್ಕಾಲು ಗಂಟೆ ಅಥವಾ ಮ್ಯಾಕ್ಸ್ ಅಂದ್ರೆ 1 ಅವರಲ್ಲಿ ಅಷ್ಟೇ. ನಿನ್ಗೆ ಸುತ್ತಾಡ್ಕೊಂಬರೋದ್ರಾಗೆ ಅಷ್ಟು ಟೈಮ್ ಬೇಕಾಗುತ್ತೆ. ಸರಿ, ನಾನು ಸ್ವಲ್ಪ ಯಾವ್ದಾದ್ರು ವಿಡಿಯೋಸ್ನ ಫೋಟೋಸ್ ಎಲ್ಲ ನೋಡ್ತಾ ಎಡಿಟ್ ಮಾಡ್ಕೊಂತ ಇರ್ತೀನಿ. ಓಕೆ ಆಯ್ತಾ? ಓಕೆ, ಬಾಯ್ ಬಾಯ್. ಬಾಯ್ 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 ಬಾಯ್. ಫೋನ್ ಮಾಡು ಆಯ್ತಾ? ಸರಿ.